ಬೆಳಗಾವಿ ಗಡಿ ಕನ್ನಡ ಭಾಷೆ ವಿಚಾರವಾಗಿ ಪದೇ ಪದೇ ಕಿರಿಕನ್ನ ಮಾಡಲಾಗ್ತಾ ಇದೆ. ಎಂಎಸ್ ಮುಖಂಡ ರೌಡಿ ಶೀಟರ್ ಶುಭಂ ಶೆಳಕೆಗೆ ಗಡಿಪಾರು ನೋಟಿಸ್ ಅನ್ನು ಕೊಡಲಾಗಿದೆ. ಡಿಸಿಪಿ ರೋಹನ್ ಜಗದೀಶ್ ಮುಂದೆ ಹಾಜರಾಗುವುದಕ್ಕೆ ಸೂಚನೆಯನ್ನ ನೀಡಲಾಗಿದೆ. ನಾಳೆ ಬೆಳಗ್ಗೆ ವಕೀಲರ ಸಮ್ಮುಖದಲ್ಲಿ ಹಾಜರಾಗುವುದಕ್ಕೆ ಸೂಚನೆಯನ್ನು ಕೊಡಲಾಗಿದೆ. ಪೊಲೀಸ್ ಕಮಿಷನರ್ ಯಡಾ ಮಾರ್ಟಿನ್ ರಿಂದ ಈ ನೋಟಿಸ್ ಕೊಡಲಾಗಿದೆ. ಕಡೆ ಬಜಾರ್ಗೆ ಸಿಪಿ ಕೊಟ್ಟ ವರದಿಯನ್ನು ಆಧರಿಸಿ ಗಡಿಪಾರು ನೋಟಿಸ್ ಅನ್ನು ಜಾರಿ ಮಾಡಲಾಗಿದೆ. ಗಡಿಪಾರು ನೋಟಿಸ್ ಜಾರಿ ಮಾಡ್ತಾ ಇದ್ದಂತೆ ಮಹಾರಾಷ್ಟ್ರಕ್ಕೆ ಪಲಾಯನ ಮಾಡಲಾಗಿದೆ. ಬೆಳಗಾವಿ ನಗರ ಪೊಲೀಸರಿಗೆ ಚಾಲೆಂಜ್ ಮಾಡಿದ ನಾಡ ದ್ರೋಹಿ ಶೆಳಕೆ ಜೈಲಿನಿಂದ ಹೊರಬಂದ ತಕ್ಷಣ ಹೋರಾಟ ನಿಲ್ಲಲ್ಲ ಅಂತ ಪುಂಡಾಟ ಮೆರೆದಿದ್ದ. ಪದೇ ಪದೇ ಕನ್ನಡ ಮರಾಠಿ ಭಾಷಿಕರ ಮಧ್ಯ ಶಾಂತಿ ಕದಡುವ ಯತ್ನ ಮಾಡ್ಲಾಗ್ತಾ ಇತ್ತು. ಏನ್ ಮಾಡ್ಬೇಕಾಗಿತ್ತು ಅದನ್ನ ಮಾಡಿದ್ದಾರೆ. ಇಂಥವ್ರನ್ನೆಲ್ಲ ಗಡಿಪಾರೆ ಮಾಡ್ಬೇಕು. ಇಲ್ಲಿ ಇತ್ಕೊಂಡು ಇವರು ಸಮಾಜ ಉದ್ಧಾರ ಮಾಡೋ ಕೆಲಸ ಅಂತೂ ಖಂಡಿತ ಏನೂ ಮಾಡಲ್ಲ. ಯಾಕಂದ್ರೆ ಸಮಾಜದಲ್ಲಿ ಶಾಂತಿ ಸುವ್ಯವಸ್ಥೆಯನ್ನ ಹಾಳು ಮಾಡುವಂತ ಕೆಲಸವನ್ನ ಮಾಡ್ತಾ ಇರ್ತಾರೆ. ಈಗ ಪಲಾಯನ ಮಾಡಿರೋದು ಮಹಾರಾಷ್ಟ್ರಕ್ಕೆ ಅಂತೆ. ಓಡಗದಕ್ಕೆ ಮಹಾರಾಷ್ಟ್ರ, ಇಲ್ಲಿ ಬಂದು ಗಲಾಟೆ ಮಾಡೋದಕ್ಕೆ ಕಿರಿಕ್ ಮಾಡೋದಕ್ಕೆ ಕರ್ನಾಟಕ ಬೇಕು. ಎಲ್ಲಿವರೆಗೂ ತಾಳ್ಮೆಯಿಂದ ಸಹನೆಯಿಂದ ಎಲ್ಲ ನಮ್ಮವರೇ, ಯಾರು ಬೇಕಾದ್ರೂ ಬರ್ಲಿ, ಜೀವನ ಕಟ್ಕೊಳ್ಳಿ ಅಂತ ಯೋಚನೆ ಮಾಡ್ತಾ ಇರ್ತೀವೋ, ಕರ್ನಾಟಕದಲ್ಲಿ ಕನ್ನಡಿಗರು ಯಾವತ್ತೂ ಯಾರಿಗೂ ಇಲ್ಲಿ ಬರಬೇಡಿ, ಇಲ್ಲಿ ಇರಬೇಡಿ, ಇಲ್ಲಿಂದ ಹೋಗಿ ಅಂತ ಹೇಳಲ್ಲ. ಆ ಮನಸ್ಥಿತಿಯಲ್ಲಿ ಕರ್ನಾಟಕದ ಕನ್ನಡಿಗರು ಇಲ್ಲ. ಆ ಸಂಸ್ಕೃತಿ ನಮ್ದು ಅಲ್ಲೂ ಅಲ್ಲ. ಆದ್ರೆ ಹೊರಗಿನಿಂದ ಬಂದು ಇಲ್ಲಿ ಬಾಲ ಬಿಚ್ಚೋದು ಅಂತಾರಲ್ಲ, ಈಗ ಮಹಾರಾಷ್ಟ್ರಕ್ಕೆ ಹೋಗೋ ಬದಲು ಮಹಾರಾಷ್ಟ್ರದಲ್ಲೇ ಇರಬೇಕಾಗಿತ್ತು. ನೀವು ಕರ್ನಾಟಕದಲ್ಲಿ ಬಂದು ಕರ್ನಾಟಕದ ಪೊಲೀಸ್ ಅಧಿಕಾರಿಗಳಿಗೆ ಆವಾಜ್ ಹಾಕ್ತೀರಾ ಅಂತ ಅಂದ್ರೆ ನಿಮ್ಮನ್ನ ಯಾಕೆ ಇಲ್ಲಿ ಇಟ್ಕೊಳ್ಬೇಕು ಸ್ವಾಮಿ? ನಿಮಗೆ ಎಲ್ಲಿರೋದಕ್ಕೆ ಸೂಕ್ತನೋ, ನಿಮಗೆ ಯಾವ ಭಾಷೆ ಮಾತಾಡೋದಕ್ಕೆ, ಯಾವ ಭಾಷೆ ಮೇಲೆ ಗೌರವ ಕೊಡೋದಕ್ಕೆ, ಯಾವ ಭಾಷೆ ಅಂದ್ರೆ ವಿಪರೀತವಾದಂಥ ವ್ಯಾಮೋಹ ಪ್ರೀತಿ ಇದೆಯೋ ಅಲ್ಲಿಗೆ ಹೋಗಿ. ನಿಮಗೆ ಮರಾಠಿ ಅಂದ್ರೆ ಬಹಳ ಇಷ್ಟ, ಕನ್ನಡ ಅಂದ್ರೆ ಹಾಗೇ ಬರಲ್ಲ, ಹೋಗಿ ಮಹಾರಾಷ್ಟ್ರಕ್ಕೆ ಇರಿ. ಅಲ್ಲಿ ಯಾಕೆ ಇಲ್ಲಿ ಇಟ್ಕೊಂಡು ತಂದು ಹಾಕೋ ಕೆಲಸ ಮಾಡ್ತೀರಾ? ಎಲ್ಲ ಒಟ್ಟಿಗೆ ಜೀವನ ಮಾಡ್ತಾ ಇದ್ದಾರೆ. ಇಲ್ಲಿ ನಮ್ಮ ಕರ್ನಾಟಕದ ಸಂಸ್ಕೃತಿನೇ ಅಷ್ಟು ಅದ್ಭುತವಾಗಿದೆ. ಯಾರೋ ನಿಮ್ಮಂತ ಒಂದೆರಡು ರೌಡಿ ಶೀಟರು ಪುಂಡಾಟಿಕೆ ಮಾಡೋದ್ರಿಂದ ಏನು ಮಾಡ್ಕೊಳ್ಳೋದಕ್ಕಾಗಲ್ಲ. ಸೊ ಇಂಥವ್ರನ್ನ ಗಡಿಪಾರು ಮಾಡಿದ್ದು ತುಂಬಾ ಒಳ್ಳೆಯದು ಅನ್ನುವಂಥ ವಿಚಾರ ಇದೆ. ಸೊ ಈ ಗಡಿಪಾರಿಗೆ ಈಗ ನೋಟಿಸನ್ನು ಕೊಡಲಾಗಿದೆ. ನೋಟಿಸಿಗೆ ಉತ್ತರ ಕೊಡಬೇಕಾಗಿತ್ತು. ದೊಡ್ಡಕ್ಕೆ ಸವಾಲ್ ಹಾಕೋ ಬದಲು, ಈಗ ಓಡೋಗೋ ಬದಲು ಉತ್ತರ ಕೊಡಬೇಕಾಗಿತ್ತು. ಅದನ್ನ ಹೊರತುಪಡಿಸಿ ಈ ಕದ್ದು ಮುಚ್ಚಿ ಓಡೋಗೋ ವ್ಯವಹಾರ ಇದೆಯಲ್ಲ, ಇದೇನಿದ್ರು ನಿಮಗೆ ಮಾತ್ರ ಸೂಕ್ತ, ಕರ್ನಾಟಕದವ್ರಿಗಲ್ಲ. ನೋಟಿಸ್ ಕೊಟ್ಟಿದ್ದಂಗೆ ಮಹಾರಾಷ್ಟ್ರಕ್ಕೆ ಓಡೋಗೋದು. ಯಾರು ಹಿಂಗೆ ಓಡೋಗ್ತಾರೆ? ಯಾರು ಹಿಂಗೆ ತಲೆ ಮರೆಸ್ಕೊಳ್ತಾರೆ? ಮಾತನಾಡುವಾಗ ನಮ್ಮನ್ನು ಯಾರು ಏನು ಮಾಡ್ಕೊಳ್ಳಲ್ಲ. ಕರ್ನಾಟಕದವ್ರು ಏನು ಹೇಳಿದ್ರು ಹೇಳಿಸ್ಕೊಳ್ತಾರೆ, ಸೈಲೆಂಟ್ ಆಗಿರ್ತಾರೆ. ನಮಗೆ ಯಾರು ಗೌರವ ಕೊಡ್ತಾರೋ ಅವ್ರಿಗೆ ನಾವು ಗೌರವ ಕೊಡ್ತೀವಿ. ನಮ್ಮನ್ನು ಯಾರು ಪ್ರೀತಿಯಿಂದ ಕಾಣ್ತಾರೋ ನಾವು ಅವ್ರಿಗೆ ಪ್ರೀತಿ ಕೊಡ್ತೀವಿ. ದುರಹಂಕಾರ ತೋರಿಸಿದ್ರೆ ಇದೇ ರೀತಿಯಾಗಿ ಗಡಿಪಾರು ಮಾಡಬೇಕಾಗತ್ತೆ. ಇದೊಂದು ಎಚ್ಚರಿಕೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಶ್ರೀಧರ್. ಬೆಳಗಾವಿಯಿಂದ ಲೈವ್ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಶ್ರೀಧರ್, ಈ ಕೆಲಸವನ್ನು ಯಾವತ್ತೂ ಮಾಡಬೇಕಾಗಿತ್ತು ಅಧಿಕಾರಿಗಳು, ಫೈನಲಿ ಒಂದು ಒಳ್ಳೆ ನಿರ್ಧಾರಕ್ಕೆ ಬಂದಿದ್ದಾರೆ. ಬಟ್ ಪ್ರಶ್ನೆ ಏನು ಅಂತ ಅಂದ್ರೆ, ಕರ್ನಾಟಕದಲ್ಲಿ ಬಂದು ಆವಾಜ್ ಹಾಕಕ್ಕಾಗತ್ತೆ, ಸವಾಲ್ ಹಾಕಕ್ಕಾಗತ್ತೆ, ನೋಟಿಸ್ ಕೊಟ್ಟಿದ್ದ ಹಾಗೇನೆ ಅದೇ ರಾಜಾರೋಷವಾಗಿ ಉತ್ತರ ಕೊಡೋದಕ್ಕಾಗಲ್ವಾ? ಕದ್ದು ಮುಚ್ಚಿ ಓಡೋಗೋರ್ಗೆ ಯಾಕೆ ಈ ರೀತಿಯಾಗಿ ಸವಾಲ್ ಹಾಕಬೇಕಾಗಿತ್ತು? ನೀತಿ ಏನು ಬೆಳಗಾವಿಲಿ ನಾಡದ್ರೋಹಿ ಪುಂಡ ಏನು ರೌಡಿ ಶೀಟರ್ ಆದಂಥ ಶುಭಂ ಶೆಳಕೆಗೆ ಈಗ ಗಡಿಪಾರು ತೂಗುಗತ್ತಿ ನೇತಾಡ್ತದೆ ಅಂತ ಹೇಳ್ಬೋದು. ಈಗಾಗಲೇ ಪೊಲೀಸ್ ಆಯುಕ್ತರು ಈಗ ಏನು ಶುಭಂ ಶೆಳಕೆಗೆ ಸೂಚನೆ ಮೇರೆಗೆ ಈಗಾಗಲೇ ಏನಂದ್ರೆ ಗಡಿಪಾರು ನೋಟಿಸನ್ನು ಜಾರಿ ಮಾಡಿರ್ತಕ್ಕಂಥದ್ದು. ಬೆಳಗಾವಿಯಲ್ಲಿ ಪದೇ ಪದೇ ಶುಭಂ ಶೆಳಕೆ ಒಂದು ಏನು ಉದ್ದಟತನ ಮಾಡ್ತಾ ಇದ್ದಾನೆ. ಗಡಿ ವಿವಾದ ಆಗಿರ್ಬೋದು, ಭಾಷಾ ವಿವಾದ ವಿಚಾರವಾಗಿ ಕನ್ನಡ ಮತ್ತು ಮರಾಠಿ ಭಾಷಿಕರ ಮಧ್ಯೆ ಒಂದು ಏನು ಶಾಂತಿ ಕದಡುವಂಥ ಕೆಲಸವನ್ನು ಒಂದು ಶುಭಂ ಶೆಳಕೆ ಮಾಡ್ತಿರ್ತಕ್ಕಂಥದ್ದು. ಈವರೆಗೆ ಬೆಳಗಾವಿಯ 4 ಪೊಲೀಸ್ ಠಾಣೆಯ ಮೇಲೆ ಈತನ ಮೇಲೆ ಏನು 8 ಪ್ರಕರಣಗಳು ದಾಖಲಾಗಿರ್ತಕ್ಕಂಥದ್ದು. ಈ 8 ಪ್ರಕರಣ ದಾಖಲಾದರೂ ಕೂಡ ಏನು ನಾಡದ್ರೋಹಿ ಎಂಎಸ್ ಪುಂಡ ಶುಭಂ ಶೆಳಕೆ ತನ್ನ ಒಂದು ಈ ಪುಂಡಾಟಿಕೆಯಿಂದ ಸುಧಾರಿಸಿಕೊಂಡಿರಲಿಲ್ಲ. ಇತ್ತೀಚೆಗೆ ನಡೆದಂಥ ಕೆಲ ಬೆಳವಣಿಗೆಗಳಲ್ಲಿ ಏನು ಕಂಡಕ್ಟರ್ ಮೇಲೆ ಹಲ್ಲೆ ಆದಂಥ ಸಂದರ್ಭದಲ್ಲಿ ಕೂಡ ಒಂದು ಕನ್ನಡಿಗರ ವಿರುದ್ಧ ಮತ್ತು ಕಂಡಕ್ಟರ್ ವಿರುದ್ಧ ಒಂದು ಅವಾಚ್ಯ ಶಬ್ದಗಳನ್ನು ಬಳಸಿರ್ತಕ್ಕಂಥದ್ದು, ಕನ್ನಡ ಹೋರಾಟಗಾರ ನಾಲಾಯಕ್ ಅನ್ನುವಂಥ ಪದಗಳನ್ನು ಬಳಸಿರ್ತಕ್ಕಂಥದ್ದು. ಜೊತೆಗೆ PDO ಮೇಲೆ ಹಲ್ಲೆ ಆದ ಬಳಿಕ ಆತನನ್ನು ಜೈಲಿನಿಂದ ಬಿಡುಗಡೆ ಆದ ಮೇಲೆ ಆರೋಪಿಯನ್ನು ಹೋಗಿ ಸನ್ಮಾನ ಮಾಡಿರ್ತಕ್ಕಂಥದ್ದು ಮತ್ತು ಆತನನ್ನು ಏನು ಪೊಲೀಸರು ಮುಂಜಾಗ್ರತಾ ಕ್ರಮವಾಗಿ ಏನು ಭಾಷಾ ಮತ್ತು ಏನು ಗಡಿ ವಿಚಾರದಲ್ಲಿ ಶಾಂತಿ ಕದಡುವಂಥ ಹಿನ್ನೆಲೆಯಲ್ಲಿ ಅರೆಸ್ಟ್ ಮಾಡಿ ಇಂಡಲ್ಗೆ ಕಳಿಸಿಕೊಡ್ತಾರೆ. ತದನಂತರ ಜೈಲಿನಿಂದ ಬಿಡುಗಡೆ ಆದ ಬಳಿಕ ಅದೇ ಇಂಡಲ್ಗೆ ಜೈಲಿನ ಮುಂಭಾಗದಲ್ಲಿ ನಿಂತ್ಕೊಂಡು
ಪೊಲೀಸರಿಗೆ ಚಾಲೆಂಜ್ ಮಾಡುವಂಥ ಕೆಲಸವನ್ನು ಮಾಡ್ತಾನೆ ನಾಡದ್ರೋಹಿ. ಅಂದರೆ ನನ್ನ ಹೋರಾಟ ಏನಿದೆ, ನನ್ನ ಹೋರಾಟ ನಿರಂತರವಾಗಿರುತ್ತೆ. ಏನು ನಾಡು ಪ್ರಮುಖವಾಗಿ ಮಹಾರಾಷ್ಟ್ರ ಸೇರಿದಂತೆ ಏನು ಗಡಿಭಾಗಗಳಿಂದ ಗಡಿಭಾಗ ಎಲ್ಲವೂ ಕೂಡ ಒಂದು ಪ್ರಮುಖವಾಗಿ ಮಹಾರಾಷ್ಟ್ರ ಸೇರ್ಪಡೆ ಆಗಬೇಕು ಅನ್ನುವಂಥ ಒಂದು ನಮ್ಮ ಹೋರಾಟ ಏನಿದೆ, ಹೋರಾಟ ನಿರಂತರವಾಗಿರುತ್ತೆ ಅನ್ನೋಂಥ ಒಂದು ಮಾತುಗಳನ್ನಾಡುವಂಥದ್ದು. ಈ ರೀತಿ ಪ್ರಚೋದನಕಾರಿ ಒಂದು ಏನು ಮಾತನಾಡ್ತಿರ್ತಕ್ಕಂಥ ಶುಭಂ ಶೆಳಕೆಗೆ ಈಗ ಬಿಸಿ ಮುಟ್ಟಿಸುವಂಥ ಕೆಲಸವನ್ನು ಪೊಲೀಸ್ ಇಲಾಖೆ ಮಾಡಲಾಗ್ತದೆ. ಯಾಕಂದರೆ ಈತನ ಮೇಲೆ ರೌಡಿ ಶೀಟರ್ ಓಪನ್ ಮಾಡಿದ್ರು ಕೂಡ ಈತ ಸುಧಾರಿಸಿಕೊಳ್ಳದ ಹಿನ್ನೆಲೆಯಲ್ಲಿ ಈಗ ಆತನಿಗೆ ಗಡಿಪಾರು ನೋಟಿಸನ್ನು ಈಗಾಗಲೇ ಜಾರಿ ಮಾಡಿರ್ತಕ್ಕಂಥದ್ದು. ಆತನಿಗೆ ಏಪ್ರಿಲ್ 2ರಂದು DCP ರೋಹನ್ ಜಗದೀಶ್ ಮುಂದೆ ಹಾಜರಾಗಬೇಕಾಗತ್ತೆ. ನೀತಿ ಇಲ್ಲಿ ಒಂದು ಅಂಶ ನಾವು ಗಮನಿಸಬೇಕು ನೀತಿ, ರೋಹನ್ ಜಗದೀಶ್ DCP ಇವರೇ ಒಂದು ಈ ಹಿಂದೆ ಏನು ಬೆಳಗಾವಿಯಲ್ಲಿ ಅಧಿವೇಶನ ಸಂದರ್ಭದಲ್ಲಿ ಕಲ್ಲು ತೂರಾಟ ಆದಂಥ ಸಂದರ್ಭದಲ್ಲಿ ಶುಭಂ ಶೆಳಕೆಯನ್ನು ಅರೆಸ್ಟ್ ಮಾಡಿದ್ರು. ತದನಂತರ ಈತನ ಮೇಲೆ ರೌಡಿ ಶೀಟರ್ ಓಪನ್ ಆಗಿರ್ಬೋದು. ಈಗ ಆತನ ವಿರುದ್ಧ ಏನು ಗಡಿಪಾರು ಕುರಿತು ಈಗಾಗಲೇ ಕಡೆಬಜಾರ್ ACP ಏನೋ ಒಂದು ವರದಿ ಕೊಟ್ಟಿದ್ದಾರೋ ಆ ವರದಿ ಆಧರಿಸಿ ಈಗ ನೋಟಿಸ್ ಇಶ್ಯೂ ಮಾಡಲಾಗಿದೆ. 2ನೇ ತಾರೀಕು ಶುಭಂ ಶೆಳಕೆ ಖುದ್ದಾಗಿ DCP ರೋಹನ್ ಜಗದೀಶ್ ಮುಂದೆ ಹಾಜರಾಗಬಹುದು ಅಥವಾ ಅವರ ಪರವಾಗಿ ವಕೀಲರು ಕೂಡ ಒಂದು DCP ಮುಂದೆ ಹಾಜರಾಗಬಹುದು. ಅಲ್ಲಿ ಅವರು ಕೊಡುವಂಥ ಏನು ಸ್ಪಷ್ಟನೆಗಳು ಸಮಜಾಯಿಷಿಗಳ ಆಧಾರದ ಮೇಲೆ ಒಂದು ತೀರ್ಮಾನವನ್ನು ಪೊಲೀಸ್ ಇಲಾಖೆ ತೆಗೆದುಕೊಳ್ಳುತ್ತೆ. ಸದ್ಯಕ್ಕೆ ಗಡಿಪಾರು ನೋಟಿಸ್ ಕೊಟ್ಟಿದ್ದಾರೆ ಅಂದರೆ ಖಂಡಿತವಾಗಿಯೂ ಅವರನ್ನ ಏನು ಶುಭಂ ಶೆಳಕೆಗೆ ಗಡಿಪಾರು ಮಾಡುವಂಥ ಸಾಧ್ಯತೆಗಳು ಹೆಚ್ಚಾಗಿರ್ತಕ್ಕಂಥ. ಯಾಕಂದರೆ ಇತ್ತೀಚೆಗೆ ಅಷ್ಟೇ 2 ಪೊಲೀಸ್ ಕಮಿಷನರ್ ನಡೆಸಿದಂಥ ರೌಡಿ ಶೀಟರ್ ಪರೇಡ್ನಲ್ಲಿ ಈ ಶುಭಂ ಶೆಳಕೆ ಗೈರಾಗಿದ್ದ. ಜೊತೆಗೆ ಈ ಒಂದು ರೌಡಿ ಶೀಟರ್ ಪರೇಡ್ನಲ್ಲಿ ಕ್ರಿಮಿನಲ್ ಗುಂಡಾಗಳು ಯಾರಿದ್ದಾರೋ ಅಂತ 12 ಜನರಿಗೆ ಈಗಾಗಲೇ ಒಂದು ಗಡಿಪಾರನ್ನು ಮಾಡಿರ್ತಕ್ಕಂಥದ್ದು. ಅದರಲ್ಲಿ ಬಜರಂಗ ದಳ ಕಾರ್ಯಕರ್ತರು ಕೂಡ ಇರ್ತಕ್ಕಂಥದ್ದು. ಬಜರಂಗ ದಳ ಕಾರ್ಯಕರ್ತನ ಗಡಿಪಾರು ಮಾಡಿದ್ದಕ್ಕೆ ಪೊಲೀಸ್ ಠಾಣೆ ಮುಂದೆ ಬಂದು ಪ್ರತಿಭಟನೆ ಮಾಡಿದರು. ಇಂತಹ ಒಂದು ಹೋರಾಟಗಳಿಗೆ ಯಾವುದೇ ರೀತಿ ಪೊಲೀಸ್ ಇಲಾಖೆ ಬಗ್ಗೋದಿಲ್ಲ. ಏನಿದ್ರು ಬೆಳಗಾವಿಯಲ್ಲಿ ಕಾನೂನು ಸುವ್ಯವಸ್ಥೆ ಕಾಪಾಡಬೇಕು, ಶಾಂತಿ ಸುವ್ಯವಸ್ಥೆ ಕಾಪಾಡಬೇಕು. ಕಾನೂನು ಸುವ್ಯವಸ್ಥೆ ವಿರುದ್ಧವಾಗಿ ಯಾರೇ ಈ ರೀತಿಯ ಒಂದು ನಡವಳಿಕೆಗಳನ್ನು ಮುಂದುವರಿಸಿದ್ರೆ ಅಂತರ ವಿರುದ್ಧ ಕಠಿಣ ಕ್ರಮ ಆಗುತ್ತೆ ಅನ್ನುವಂಥ ಒಂದು ಸಂದೇಶವನ್ನು ಪೊಲೀಸ್ ಆಯುಕ್ತರು ಎಡಾ ಮಾರ್ಟಿನ್ ರವಾನಿಸ್ತಾ ಇದ್ದಾರೆ. ಅದು ಯಾವುದೇ ಅದು ನಾಡು ನುಡಿ ವಿಚಾರ ಆಗಿರ್ಬೋದು ಅಥವಾ ಭಾಷಾ ವಿಚಾರ ಆಗಿರ್ಬೋದು ಅಥವಾ ಏನು ಅಪರಾಧಿಕ ಚಟುವಟಿಕೆಗಳಾಗಿರ್ಬೋದು, ಯಾರೇ ಆಗಿದ್ರು ಅವ್ರ ವಿರುದ್ಧ ಏನು ಕಾನೂನಿನ ಪ್ರಕಾರ ಕಠಿಣ ಕ್ರಮಗಳಾಗಬೇಕು, ಕ್ರಮಗಳಾಗೇ ಆಗುತ್ತೆ ಅನ್ನೋಂಥ ಸಂದೇಶವನ್ನು ಕೊಟ್ಟಿದ್ದಾರೆ. ಈಗ ಶುಭಂ ಶೆಳಕೆಗೆ ಗಡಿಪಾರು ಮಾಡೋದಕ್ಕೆ ನೋಟಿಸ್ ಕೊಟ್ಟ ಬೆನ್ನಲ್ಲೇ ಶುಭಂ ಶೆಳಕೆ ಈಗ ನೇರವಾಗಿ ಏನಂದ್ರೆ ಮಹಾರಾಷ್ಟ್ರಕ್ಕೆ ಹೋಗಿದ್ದಾನೆ. ಮಹಾರಾಷ್ಟ್ರದಲ್ಲಿ ಇರ್ತಕ್ಕಂಥ ನಾಯಕರನ್ನ ಭೇಟಿಯಾಗಿರ್ತಕ್ಕಂಥದ್ದು. ಕರ್ನಾಟಕದಲ್ಲಿ ಏನು ಅಲ್ಲಿ ಜಿಲ್ಲಾಡಳಿತ, ಪೊಲೀಸ್ ಇಲಾಖೆ, ಕರ್ನಾಟಕ ಸರ್ಕಾರ ಮರಾಠಿಗರ ಮೇಲೆ ದಬ್ಬಾಳಿಕೆ ಮಾಡ್ತಾ ಇದೆ, ನನ್ನ ಮೇಲೆ ದಬ್ಬಾಳಿಕೆ ಮಾಡ್ತಾ ಇದೆ, ನನಗೆ ಏನು ಗಡಿಪಾರು ನೋಟಿಸನ್ನು ಕೊಟ್ಟಿದೆ ಅನ್ನುವಂಥ ಒಂದು ಏನು ವಿಚಾರವನ್ನು ಮುಂದಿಟ್ಟುಕೊಂಡು ಅಲ್ಲಿ ಅನುಕಂಪ ಸೃಷ್ಟಿಸಿಕೊಳ್ಳುವುದು. ಜೊತೆಗೆ ಮಹಾರಾಷ್ಟ್ರ ಸರ್ಕಾರವನ್ನು ಕರ್ನಾಟಕದ ವಿರುದ್ಧ ಎತ್ತು ಕಟ್ಟುವಂಥ ಪ್ರಯತ್ನವನ್ನು ಮಾಡುವಂಥ ಪ್ರಯತ್ನ ಮಾಡ್ತಾ ಇದ್ದಾನೆ. ಆದರೆ ಪೊಲೀಸರಿಗೆ 2ನೇ ತಾರೀಕು ಏನು ನಿರ್ಧಾರ ತೆಗೆದುಕೊಳ್ತಾರೆ, ಆತ ಮತ್ತು ಆತನ ವಕೀಲರು ಏನೋ ಒಂದು ಸ್ಪಷ್ಟನೆ ಕೊಡ್ತಾರೆ. ಸ್ಪಷ್ಟನೆ ಆದ ಬಳಿಕ ಅದು ಸಮಜಾಯಿಷಿ ಆಗಿದ್ದರೆ ಆಗ ಅದಕ್ಕೆ ಯಾವ ರೀತಿ ಪ್ರತಿಕ್ರಿಯೆ ಕೊಡ್ತಾರೆ. ಒಂದು ವೇಳೆ ಏನು ಈ ಗಡಿಪಾರು ನೋಟಿಸ್ ಕೊಟ್ಟ ಬೆನ್ನಲ್ಲೇ ಏನು 2ನೇ ತಾರೀಕನ್ನೇ ಆತನಿಗೆ ಒಂದು ಗಡಿಪಾರು ಆದೇಶ ಮಾಡ್ತಾರಾ, 2 ತಿಂಗಳು ಮಾಡ್ತಾರಾ, 6 ತಿಂಗಳು ಮಾಡ್ತಾರಾ ಅಥವಾ 1 ವರ್ಷ ಮಾಡ್ತಾರಾ ಅನ್ನೋದೆಲ್ಲವೂ ಕೂಡ DCP ಮೇಲೆ ಇರುತ್ತೆ. ಒಟ್ಟಿನಲ್ಲಿ ಬೆಳಗಾವಿ ನೆಲದಲ್ಲಿ ನಿಂತ್ಕೊಂಡು ಇನ್ನು ಮುಂದೆ ಯಾರೇ ನಾಡದ್ರೋಹಿಕೆ ಚಟುವಟಿಕೆ ಮಾಡಿದರೆ ಅಂಥವರಿಗೆ ಕಠಿಣ ಶಿಕ್ಷೆ ಆಗುತ್ತೆ, ಅವ್ರ ವಿರುದ್ಧ ಕ್ರಮಗಳು ಆಗುತ್ತೆ, ಅವ್ರ ವಿರುದ್ಧ ರೌಡಿ ಶೀಟರ್ ಓಪನ್ ಆಗುತ್ತೆ. ಅಂಥವರನ್ನು ಗಡಿಪಾರು ಕೂಡ ಮಾಡೋದಕ್ಕೆ ನಾವು ಯಾವುದೇ ಕಾರಣಕ್ಕೆ ಹಿಂದೇಟು ಹಾಕೋದಿಲ್ಲ ಅನ್ನೋಂಥ ಒಂದು ಸ್ಪಷ್ಟವಾದ ಸಂದೇಶವನ್ನು ಪೊಲೀಸ್ ಇಲಾಖೆಗೆ ರವಾನಿಸಿರ್ತಕ್ಕಂಥದ್ದು. ಶ್ರೀಧರ, ಇತ್ತೀಚೆಗೆ ನಾವು ನೋಡಿದಾಗ ಸಾಕಷ್ಟು ಪ್ರಕರಣಗಳು ಬೆಳಕಿಗೆ ಬರ್ತಾ ಇತ್ತು. ಅದರಲ್ಲೂ ಸರ್ಕಾರಿ ಅಧಿಕಾರಿಗಳ ಮೇಲೆ ಹಲ್ಲೆ ಮಾಡಿದ್ದು, ಕನ್ನಡದಲ್ಲಿ ಮಾತಾಡಿ ಅಂತ ಹೇಳಿದ್ದು, ಕಂಡಕ್ಟರ್ ಮೇಲೆ ಹಲ್ಲೆ ಮಾಡಿದ್ದು ಸ್ವಲ್ಪ ಮಿತಿ ಮೀರಿತು. ಹಾಗಾಗಿ ಬೆಳಗಾವಿ ನಗರವನ್ನ ಜಿಲ್ಲಾಡಳಿತ ಸ್ವಚ್ಛತೆ ಮಾಡಬೇಕಾಗಿತ್ತು. ಇಂಥ ಪುಂಡ ಪೋಖರಿಗಳನ್ನೆಲ್ಲ ಸ್ವಲ್ಪ ಹದ್ದುಬಸ್ತಲ್ಲಿ ಇಡಬೇಕಾಗಿತ್ತು. ಈ ನೋಟಿಸ್ ಕೊಟ್ಟಿರುವಂಥದ್ದು ಸಹಜವಾಗಿಯೇ ಇನ್ನುಳಿದವರಿಗೆ ನಾವು ಮುಂದೆ ಏನೇ ಹೋರಾಟ ಮಾಡೋದಿದ್ರು ಅಥವಾ ಕಿರಿಕ್ ತೆಗೆದಿದ್ರು ಕೂಡ ನಮಗೂ ಈ ಥರದೊಂದು ಪರಿಸ್ಥಿತಿ ಬರಬಹುದು ಅನ್ನೋದೊಂದು ಭಯ ಇದ್ದೇ ಇರುತ್ತೆ. ಸೊ ಇದರ ಗಂಭೀರತೆಯೇ ಎಲ್ರಿಗೂ ಅರಿವಾಗಲಿ ಅನ್ನುವಂಥ ಕಾರಣಕ್ಕಾಗಿ ಜಿಲ್ಲಾಡಳಿತ ಈ ಒಂದು ತೀರ್ಮಾನವನ್ನು ಮಾಡಿರುವಂಥದ್ದು. ಸೊ ಹಾಗಾಗಿ ಇದನ್ನು ಸ್ಟ್ರಿಕ್ಟ್ ಆಗಿ ಫಾಲೋ ಮಾಡುವಂಥ ನಿಟ್ಟಿನಲ್ಲಿ ಜಿಲ್ಲಾಡಳಿತ ಯಾವ ರೀತಿಯಾಗಿ ಅಲರ್ಟ್ ಆಗಿದೆ ಅಂತ ಶ್ರೀಧರ್, ಇದರ ಅವಶ್ಯಕತೆ, ಅನಿವಾರ್ಯತೆ ಎಷ್ಟರ ಮಟ್ಟಿಗೆ ಬೆಳಗಾವಿಗೆ ಮತ್ತು ಬೆಳಗಾವಿಯಲ್ಲಿರುವಂಥ ಕನ್ನಡಿಗರಿಗೆ ಬೇಕಾಗಿತ್ತು ಅಂತ? ನೀತಿ ಏನು ಪದೇ ಕರ್ನಾಟಕ ಮಹಾರಾಷ್ಟ್ರ ಗಡಿ ವಿವಾದ ಬಂದಂಥ ಸಂದರ್ಭದಲ್ಲಿ ರಾಜ್ಯ ಸರ್ಕಾರದ ವಿರುದ್ಧ ಬೊಟ್ಟು ಮಾಡಲಾಗ್ತಾ ಇತ್ತು. ಆದರೆ ಬೆಳಗಾವಿಗೆ ಇತ್ತೀಚಿನ ದಿನಗಳಲ್ಲಿ ಬಂದಂಥ ಅಧಿಕಾರಿಗಳು, ಜಿಲ್ಲಾಧಿಕಾರಿಗಳಾಗಿರ್ಬೋದು, ಪೊಲೀಸ್ ಅಧಿಕಾರಿಗಳಾಗಿರ್ಬೋದು, ಅವರು ನಾಡು ನುಡಿ ವಿಚಾರದಲ್ಲಿ ಬದ್ಧತೆಯನ್ನು ಪ್ರದರ್ಶನ ಮಾಡುವಂಥದ್ದು. ಯಾಕಂದರೆ ಸ್ಥಳೀಯವಾಗಿ ರಾಜಕೀಯ ಒತ್ತಡಕ್ಕೆ ಮಣಿದು ಈ ಹಿಂದೆ ಏನು ಈ ಒಂದು ನಾಡದ್ರೋಹಿ MS ಪುಂಡ್ರ ವಿರುದ್ಧ ಯಾವುದೇ ಒಂದು ಪ್ರಕರಣ ದಾಖಲಾಗ್ತಿರಲಿಲ್ಲ. ಏನು ಕರಾಳ ದಿನಾಚರಣೆ ಆಚರಣೆ ಮಾಡಿದ್ರು ಒಂದು ಪ್ರಕರಣ ದಾಖಲಾಗ್ತಿರಲಿಲ್ಲ. ಯಾವುದೇ ರೀತಿಯ ಒಂದು ಏನು ನಾಡು ವಿರೋಧಿ ಪ್ರತಿಭಟನೆ ಮಾಡಿ ಅಲ್ಲಿ ನಾಡು ವಿರೋಧಿ ಘೋಷಣೆ ಹಾಕಿದ್ರು ಕೂಡ ಕೇಸ್ ದಾಖಲಿಸಿದ ಕೆಲಸವನ್ನು ಪೊಲೀಸರು ಮಾಡ್ತಾ ಇರಲಿಲ್ಲ. ಈಗ ನೇರವಾಗಿ ಏನು ಇತ್ತೀಚಿನ ಬೆಳಗಾವಿ ಪೊಲೀಸ್ ಕಮಿಷನರೇಟ್ ಆದ ಬಳಿಕ ಮತ್ತು ಜಿಲ್ಲಾಧಿಕಾರಿ ಮೊಹಮ್ಮದ್ ರೋಷನ್ ಅವರು ಬಂದ ಬಳಿಕ ಒಂದಿಷ್ಟು ಕಠಿಣ ಕ್ರಮಗಳಾಗ್ತಾ ಇದ್ದಾವೆ. ಯಾರೆಲ್ಲ ಒಂದು ಕಾನೂನು ವಿರುದ್ಧವಾಗಿ ಹೋರಾಟಗಳಾಗುತ್ತೋ ಅವ್ರ ವಿರುದ್ಧ ಪ್ರಕರಣ ದಾಖಲಿಸುವಂಥ ಕೆಲಸ ಮಾಡಲಾಗ್ತಾ ಇದೆ. ಪ್ರಕರಣ ದಾಖಲಿಸಿದ ಬಳಿಕ ಮುಂದಿನ ಹಂತ ಏನಿದ್ದಾವೆ,
ಯಾಕಂದ್ರೆ ಒಂದು ಹಂತದಲ್ಲಿ ಪ್ರಕರಣ ದಾಖಲಿಸಿದ ಬಳಿಕ ಅದು ಸುಧಾರಿಸಿದ್ರೆ ಒಳ್ಳೆಯದು, ಇಲ್ಲದಿದ್ದರೆ ರೌಡಿ ಶೀಟರ್ ಓಪನ್ ಮಾಡುವಂಥದ್ದಾಗಿರ್ಬೋದು, ಗಡೀಪಾರ್ ಮಾಡುವಂಥದ್ದಾಗಿರ್ಬೋದು, ಇಂಥ ಕ್ರಮಗಳನ್ನು ತೆಗೆದುಕೊಳ್ತಾ ಇರ್ತಕ್ಕಂಥದ್ದು. ಇದು ಒಂದು ಬೆಳಗಾವಿಯಲ್ಲಿ ನಾಡದ್ರೋಹಿ MS ಆಗಾಗ ಆಗುವಂಥ ಆಟಾಟೋಪಗಳಿಂದ ಅದಕ್ಕೆ ಬ್ರೇಕ್ ಬೀಳುವಂಥ ಕೆಲಸ ಆಗಲಿದೆ ಅಂತ ಹೇಳ್ಬೋದು. ಯಾಕಂದರೆ ಕಳೆದ ಕಂಡಕ್ಟರ್ ಮೇಲೆ ಹಲ್ಲೆ ಆದ ಬಳಿಕ ಇದೇ MS ಪುಂಡರು ಮಾಡಿದಂಥ ಕಿತಾಪತಿಯಿಂದ ಎರಡೂ ರಾಜ್ಯಗಳ ಮಧ್ಯೆ 1 ವಾರಗಳ ಕಾಲ ಬಸ್ ಸಂಚಾರ ಸಂಪೂರ್ಣವಾಗಿ ಸ್ಥಗಿತಗೊಂಡಿತ್ತು. ಎರಡೂ ರಾಜ್ಯಗಳಲ್ಲಿ ಕರ್ನಾಟಕ, ಮಹಾರಾಷ್ಟ್ರ ಬಸ್ಗಳನ್ನು ಟಾರ್ಗೆಟ್ ಮಾಡಿ ಒಂದು ಅಟ್ಯಾಕ್ ಮಾಡುವಂಥ ಕೆಲಸಗಳಾಗಿತ್ತು. ಇದರಿಂದ ಸಾರ್ವಜನಿಕರಿಗೆ ಸಾಕಷ್ಟು ಸಮಸ್ಯೆ ಆಗಿತ್ತು. ಹಾಗಾಗಿ ಯಾವುದೇ ರೀತಿಯ ಕಾನೂನು ಸುವ್ಯವಸ್ಥೆ ಎರಡೂ ರಾಜ್ಯಗಳ ಮಧ್ಯೆ ಆಗಬಾರ್ದು ಅನ್ನೋ ನಿಟ್ಟಿನಲ್ಲಿ ಈ ಒಂದು ಕ್ರಮಗಳನ್ನು ತೆಗೆದುಕೊಳ್ಳಲಾಗ್ತಾ ಇದೆ ನೀತಿ. ಓಕೆ, ಥ್ಯಾಂಕ್ ಯು ಶ್ರೀಧರ್ ತಮ್ಮ ಡೀಟೇಲ್ಸ್ಗಾಗಿ.